ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಷ್ಟು ಹೇಳಿದ್ರೂ ಈ ವರ್ಷಗಟ್ಟಲೆ ಬೇಕು ಅಂತ ಅನಿಸುತ್ತೆ. ಅಷ್ಟು ತುಂಬ ಪವಾಡಗಳನ್ನ ಮಾಡ್ತಾರೆ ನಮ್ಮ ಸ್ವಾಮಿಗಳು. ಅಂಥ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ನಾವು ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಯಾವುದೋ ಕಾರಣದಿಂದ ಅದು ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಕೊನೆಗೂ ನಾವು 2023 ಕೊನೆಯಲ್ಲಿ ನಾವು ಇದನ್ನು ಹೋಗ್ಬಿಟ್ಟು ಬಂದ್ವಿ. ಸೊ ತುಂಬ ಖುಷಿ ಅನ್ನಿಸ್ತಿದೆ. ಸೊ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಹೋಗಿರೋದಂತೂ ನನಗೆ ಇನ್ನೂ ತುಂಬ ಖುಷಿ ಕೊಡ್ತಾಯಿದೆ. ಸೊ ನೋಡಿ, ವಿಡಿಯೋನ ಕೊನೆ ತನಕ ನೋಡಿ. ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಕಳಿಸಿ. ನೀವು ಲೈಕ್ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಒಂದು ವೀಡಿಯೋನ ಮಾಡೋದಕ್ಕೆ. ಸೊ ಈಗ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಬೆಟ್ಟದ್ದೆಲ್ಲ ಸಿಕ್ತು. ಸೊ ಅಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ಈಗ ಮಗು ಮಲಗೋ ಥರ ಇತ್ತು. ಸೊ ಅದಕ್ಕೆ ಮಮ್ಮಿ ಅವ್ರ ವೇಲನ್ನೇ ಒಂದು ಜೋಲಿ ಥರ ಮಾಡಿ ಎಲ್ಲೋದ್ರೂ ಕಟ್ಬಿಡ್ತಾರೆ. ಮಗು ಆರಾಮಾಗಿ ಮಲ್ಕೊಂಡಿತ್ತು. ಸೊ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಒಂಥರ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದರೆ ಒಂದು ಪಾಸಿಟಿವ್ ಎನರ್ಜಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೇನು ಆಲ್ಮೋಸ್ಟು ನಾವು ರೀಚ್ ಆಗೋಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸ್ ಸಿಕ್ತು ನಮಗೆ. ಸೊ ಅಲ್ಲೊಂದು ರೂಮನ್ನು ನಾವು ಮಾಡ್ಕೊಂಡಿದ್ವಿ, ಮನೆ ಥರದ್ದು. ಸೊ ದಿನಕ್ಕೆ 2,500 ಅನ್ನೋ ಥರ ನಾವು ರೂಮ್ ಅದು. ಸೊ ಇದು ಎಂಟ್ರೆನ್ಸು. ಸೊ ನಾವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂತ ಮೊದಲೇ ಒಂದು ಸ್ವಲ್ಪ ಕತ್ಲೆ ಆಗೋ ಥರ ಇತ್ತು. ಸಂಜೆನೇ ರೀಚ್ ಆಗಿದ್ದು. ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲಿ ಹೋಟೆಲ್ಸ್ಗಳು ಅಷ್ಟು ಸಿಗೋದಿಲ್ಲ. ಹಂಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಾದ್ರೆ ಒಂದು ಯಾವುದೋ ಒಂದು ಹೊಸ ಹೋಟೆಲ್ ಆಗಿತ್ತು. ಅಲ್ಲಿ ಪಪ್ಪು ಫೇಮಸ್ ಇರೋದ್ರಿಂದ ಪಪ್ಪು ಅನ್ನಕ್ಕೇನು ಮೋಸ ಇಲ್ಲ. ಪಪ್ಪು ಅನ್ನ ಎಲ್ಲ ತಿನ್ಕೊಂಡು ಈಗೆಲ್ಲ ರೆಡಿ ಆಗಿಬಿಟ್ಟು ನಾವು ಇದು ರೂಮಿಂದ ಹೋಗ್ತಾ ಇದ್ದೀವಿ. ಸೊ ಹೊರ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ದೇವಲೋಕನೇ ಸೃಷ್ಟಿಸ್ಬಿಟ್ಟಿದ್ದಾರೆ. ಮೊದಲು ಈ ಥರ ಇರಲಿಲ್ಲ. ಈಗ ಅಂತೂ ತುಂಬ ಲೈಟಿಂಗ್ಸು ಮತ್ತು ರೀಕನ್ಸ್ಟ್ರಕ್ಷನ್ ಮಾಡಿ ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೂ ಅಷ್ಟು ಖುಷಿ ಅನಿಸುತ್ತೆ. ಸೊ ಈಗ ನಾವು ನಮ್ಮ ಮನೆಯವರು, ಮಕ್ಕಳು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹಂಗೆ ಹೋಗ್ಬೇಕಾದ್ರೆ ಹಸು ಎಲ್ಲ ನೋಡ್ಕೊಂಡ್ವಿ. ಏನೋ ಒಂಥರ ಖುಷಿಯಾಗುತ್ತೆ. ಹಸುಗಳೆಲ್ಲ ಏನು ಈ ಥರ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ ಮಠದ ಹತ್ರ. ಸೊ ಅದನ್ನೇ ಹೇಳೋದು ದೈವ ಕೃಪೆ ಅಂತ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ.
ಈಗಂತೂ ರಾಘವೇಂದ್ರ ಸ್ವಾಮಿ ಮಠಗಳನ್ನ ನೋಡಿ ಮತ್ತು ಅಲ್ಲಿನ ಪ್ರಸಾದ ಎಲ್ಲ ತಿಂದು ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಬಂತು ಅಂತ ಅಂತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿತ್ತು. ಒನ್ ಡೇಗೆ ಮಕ್ಕಳು ಫ್ಯಾಮಿಲಿ ಜೊತೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.